ಕೆಲವರು ಗುರು ಇದ್ರೂ ಏನೂ ಪ್ರೋಗ್ರೆಸ್ ಆಗಿರಲ್ಲ. ಗುರುಗಳ ಹತ್ರ ಹೋಗ್ತಿರ್ತಾರೆ, ಬರ್ತಿರ್ತಾರೆ, ಈ ಮುಂದುವರಿಯೋದೇ ಇಲ್ಲ ಅವ್ರ ಸ್ಪಿರಿಚುವಲ್ ಸಾಧನೆ. ಅಂದರೆ ಗುರುದೆಲ್ಲ ಫಾಲ್ಟ್ ಇದೋ, ಅವರ ಮಾಡ್ತಾ ಇರೋ ವ್ಯವಸಾಯ ಕಡಿಮೆ, ಅವ್ರು ಮಾಡ್ತಾ ಇರೋದು ಅವ್ರಿಗೆ ಹತ್ತುತ್ತಾ ಇಲ್ಲ. ಅವ್ರೇನು ಮಾಡಬೇಕು ಆವಾಗ? ಹನುಮಂತನೋ ಅಥವಾ ಗಣಪತಿನೋ ಅಥವಾ ದಕ್ಷಿಣಾಮೂರ್ತಿನೋ ಈ ಥರ ಒಂದು ಡಿಟಿನ ಚೂಸ್ ಮಾಡ್ಕೊಳ್ಬೇಕು, ಒಂದು ದೇವತೆನ, ಅಥವಾ ರಾಜರಾಜೇಶ್ವರಿನೋ ಭವಾನಿನೋ ಗಾಯತ್ರಿನೋ ಯಾವುದೋ ಒಂದು ಚೂಸ್ ಮಾಡಿಕೊಂಡು ಆ ಡಿಟಿಗೆ ಉಪಾಸನೆ ಮಾಡಬೇಕು, ಭಕ್ತಿಯಿಂದ ಉಪಾಸನೆ ಮಾಡಬೇಕು. ಆಗ ಅವಳಿಗೆ ಗೊತ್ತಾಗತ್ತೆ, ನಿಮ್ಮನ್ನು ಅವಳು ತಯಾರು ಮಾಡ್ತಾಳೆ ಆ ತಾಯಿ, ಇನ್ಯಾರು ಗುರು ಬೇಡ. ಆಗ ನಿಜವಾದ ಗುರುನ ಅವಳೇ ಪರಿಚಯ ಮಾಡಿಕೊಡ್ತಾಳೆ. ಯಾರ ಹತ್ರ ನೀನು ಹೋಗಬೇಕು, ಯಾವಾಗ ಹೋಗಬೇಕು, ಯಾವಾಗ ಹೋಗಬೇಕು, ಹೇಗದು ನೀನು ಮುಂದುವರಿಯೋದು ಎಲ್ಲ ಅವಳು ಒಳಗಡೆಯಿಂದ ಡೈರೆಕ್ಟ್ ಮಾಡ್ತಾಳೆ. ಆ ಟೈಮ್ನಲ್ಲಿ, ಎಕ್ಸಾಕ್ಟ್ಲಿ ಆ ಟೈಮ್ನಲ್ಲಿ ನಿಮಗೆ ಗುರು ಸಿಗದೇ ಇದ್ದರೆ ಕೇಳಿ, ಒಳ್ಳೆ ಗುರು ಸಿಕ್ಕಿ ನಿಮಗೆ ಆವಾಗ ಏನೇನು ಬೇಕೋ ಯಾವ ಥರ ಅವರಿಂದ ಜ್ಞಾನ ಸಿಗುತ್ತೆ. ನಿಮ್ಮಂಥ ಶಿಷ್ಯರು ಅವ್ರಿಗೆ ಸಿಗೋದು ಕೂಡ ಅವರಲ್ಲಿ ಆ ಜ್ಞಾನ ನಿಮಗೆ ಹೇಳೋದಕ್ಕಾದರೂ ಸಿಗುತ್ತೆ. ನಾನು ಅದಕ್ಕೆ ಇಷ್ಟಪಡ್ತೀನಿ, ಯಾರಾದರೂ ಪ್ರಶ್ನೆಗಳು ಕೇಳಿದ್ರೆ ಅವರಿಂದ ನನಗೆಷ್ಟೋ ಉತ್ತರ ಸಿಗುತ್ತೆ ಚಿಂತನೆಯಲ್ಲಿ ಅಂತ. ಹ್ಯಾವ್ ಫೇತ್ ಇನ್ ಇಷ್ಟ ದೇವತಾ ಆ್ಯಂಡ್ ಕನೆಕ್ಟ್ ಗುರು ಟು ದಟ್ ದೇವತಾ, ಸಾಕು.